ಓಕೆ ಮ್ಯಾಮ್. ಇನ್ನು ರಿಲೇಶನ್‌ಶಿಪ್ ಹೇಗಿದೆ ಕಾರ್ಡ್ ಅಂತ? ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ 6 ಆಫ್ ವಾಂಡ್ಸ್ ಅನ್ನುವಂತಹ ಕಾರ್ಡ್ ಬಂದಿದೆ. ಇದು ಹ್ಯಾಪಿ ರಿಸಲ್ಟ್ಸ್‌ನ ಕೊಡುವಂಥದ್ದು. ಮ್ಯಾರೇಜ್ ಆಗಬೇಕು ಅಂತಿರೋರಿಗೆ, ಮದುವೆ ಮಾಡ್ಕೊಳ್ಬೇಕು ಅಂತ ಇದ್ದವ್ರಿಗೆ ನೀವು ಇಷ್ಟಪಟ್ಟಂತಹ ಜೀವನ ಸಂಗಾತಿ ಸಿಗುವಂತಹ ಸಮಯ ಇದು. ಓಹ್! ನೀವು ಸೂಪರ್ಬ್. ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅದನ್ನ ಮದುವೆಗೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ನೀವು ಆಸೆ ಪಡ್ತಾ ಇದ್ರೆ ಈ ಸಮಯದಲ್ಲಿ ಅದಕ್ಕೆ ಪಾಸಿಟಿವ್ ಆಗಿ ನೀವು ಟ್ರೈ ಮಾಡಬಹುದು ಮಾಡಬಹುದು ಅಂತ ಅಂತ. ಹೇಳ್ಬಹುದು. ಒಟ್ಟು ಓಕೆ. ಸಕ್ಸಸ್ ಕಾಣ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ ಅಂತ ಓಕೆ. ಹೇಳ್ಬೋದು. ಇನ್ನು ಕೊನೆಯ ಕಾರ್ಡ್ ಅಂತ ಬಂದ್ರೆ ಇದು ಜಾಬ್ ರಿಲೇಟೆಡ್ ಸಕ್ಸಸ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನೀವು. ಓಕೆ. ನಿಮ್ಗಾಗ್ಲೇ ಆಲ್ರೆಡಿ ಸಕ್ಸಸ್ ಸಿಕ್ಬಿಟ್ಟಿದೆ. ನವೆಂಬರ್ ಅಲ್ಲಿ ಪೂರ್ತಿ ಸೆಲೆಬ್ರೇಷನ್ ಮಂತ್ ಅಂತ ಹೇಳ್ಬಹುದು. ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಇದೆ. Okay. ನೀವು ಮಾಡುವಂತಹ ಕೆಲಸಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಸಪೋರ್ಟ್ ಸಿಗುತ್ತೆ. ನೀವು ಜಾಬ್ ಅಲ್ಲಿ ಇದ್ದೀರಾ ಅಂದ್ರೆ ಆ ಜಾಬ್ ಅಲ್ಲಿ ನಿಮ್ಗೆ ಸುತ್ತಮುತ್ತಲದವರು ಎಲ್ಲ ರೀತಿಯ ಸಪೋರ್ಟ್ ನ ಕೊಡ್ತಾರೆ. ಹಾಗೇನೆ ನಿಮ್ಮ ಮನೆಯಲ್ಲಿ ನೀವು ಜಾಬ್ ಹುಡುಕ್ತಿದ್ದೀರಾ ಅಂದ್ರೆ ಅಲ್ಲೂ ಕೂಡ ಸಪೋರ್ಟ್ ಸಿಗತ್ತೆ ಅಂತ ಓಕೆ. ಹೇಳ್ಬೋದು. ಧನುರಾಶಿಯವ್ರಿಗೂ ಕೂಡ ಒಳ್ಳೆಯ ಒಳ್ಳೆಯ ಟೈಮ್ ಸಮಯ.